ಈಗ ಕಮೆಂಟ್ಸ್ ಬಗ್ಗೆ ನೀವು ಹೇಳಿದ್ರೆ ಈಗಲೂ ಕೂಡ ಒಂದಷ್ಟು ಫ್ರೆಂಡ್ಸ್ ಆಗಿದ್ದಂಥವ್ರು ಒಂದಷ್ಟು ಅದ್ರ ಬೇರೆ ಬೇರೆ ಇವ್ರದೆಲ್ಲನೂ ನೋಡಿದ್ದೀವಿ ಹಂಗೆ ಹಿಂಗೆ ಅವ್ರು ಈಗ ಯಾಕೆಂತಂದರೆ ಇಂಟರ್ನೆಟ್ ಹಾಕ್ಸ್ಕೊಂಡಿರ್ತಾರೆ ಒಂದು 3 ತಿಂಗಳಿಗೋ 4 ತಿಂಗಳಿಗೋ ಅದು ರೀಚಾರ್ಜ್ ಮಾಡ್ಕೊತ ಮಾಡೋ ಕೆಲಸ ಇರಲ್ಲ ಹಾಕ್ತಾ ಇರ್ತಾರೆ. ಸೊ ಅಂಥ ಕಮೆಂಟ್ಸನ್ನು ನೀವು ತುಂಬ ಸೀರಿಯಸ್ ಆಗಿ ನೋಡುವಂಥದ್ದು ಅಥವಾ ನೀವು ಮತ್ತು ಯಾರನ್ನವ್ರು ಡಿಸ್ಕಸ್ ಮಾಡೋದು ಆಗ್ತಿರುತ್ತಾ ಅಥವಾ ಇಲ್ಲ ಹ್ಯಾಬಿಟ್ ಬಿಡುವಂಥ, ಯಾಕಂದರೆ ನಿಮ್ಗೆ ಟೈಮ್ ಸಿಗಲ್ಲ ಫಸ್ಟ್ ಆಫ್ ಆಲ್. ನನಗನ್ಸೋ ಪ್ರಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಯಾವಾಗಾದ್ರೂ ಏನಾದರೂ ಒಂದು ಯಾರೋ ಒಬ್ಬರು ನಿಮ್ಗೆ ಕೇಳಿಬಿಟ್ಟು ಆ ಕಮೆಂಟ್ ನೋಡಿದ್ಯೋ ಹಂಗೆ ಹಿಂಗೆ ಅಂತ ಫೋನ್ ಮಾಡಿ ಹೇಳಿದಾಗ ಏನಾದರೂ ಡಿಸ್ಕಷನ್ ಬರುತ್ತಾ ಅಂತ? ಫಸ್ಟ್ ಆಫ್ ಆಲು ನನಗೆ ತುಂಬ ಕಮೆಂಟ್ ಬರೋದು ಏನಂದರೆ ಅರುಣ್ ಮೇಲೆ ಬರುತ್ತೆ. ಅವನೇನು ಅಷ್ಟು ದಪ್ಪ ಇದ್ದಾನೆ, ಸಣ್ಣ ಮಾಡಿಸಿ. ಫಸ್ಟ್ ಆಫ್ ಆಲ್ ಜನಗಳಿಗೆ ಕೆಲವ್ರಿಗೆ ನಾನು ಹೇಳ್ತಾ ಇರೋದು, ಫಿಟ್ನೆಸ್ ಬಗ್ಗೆ ನಾಲೆಡ್ಜೇ ಇಲ್ಲ. ಆ ನಾಲೆಡ್ಜ್ ಇಲ್ಲದೆ ಇರೋ ಜನ ಏನು ಹೇಳ್ತಾರೆ ಅಂತಂದರೆ, ಅವರು ಹ್ಯೂಜಾಗಿ ಕಾಣಿಸ್ತಿದ್ದಾರೆ ಅಂತ ಅಂದಿದ ತಕ್ಷಣ ಅವನು ದಪ್ಪ ಇದ್ದಾನೆ, ಅವನಿಗೆ ಫಸ್ಟು ಸಣ್ಣ ಆಗಕ್ಕೆ ಹೇಳು, ಹಾಗೆ ಹಿಂಗೆ ಅಂತ. ಬಟ್ ಅವನು ಅವ್ನ ಲೈಫ್ ಸ್ಟೈಲೇ ಅಥ್ಲೆಟು, ಹೀ ಈಸ್ ಬೇಸಿಕಲಿ ಅಥ್ಲೆಟು. ಅವನ ಕಷ್ಟ ಅವನಿಗೆ ಗೊತ್ತು ಪಾಪ. ಅವನು ಏನು ಊಟ ಮಾಡ್ತಾನೆ, ಅವನು ಇವಾಗ ಒಂದು 10-12 ಇಯರ್ಸ್ ಆಯಿತು ಅಥ್ಲೆಟಾಗಿ. ಅವನ ಲೈಫ್ ಸ್ಟೈಲ್ ಹೆಂಗಿದೆ, ಅವನು ಏನು ಫುಡ್ ತಿಂತಾನೆ, ಅದನ್ನೆಲ್ಲ ನಾನು ಕಣ್ಣಾರೆ ನೋಡ್ತೀನಿ ಬೆಳಗ್ಗೆ ಎದ್ದರೆ. ಸೊ ಆ ಕಷ್ಟ ನಾವು ನೋಡಿರ್ತೀವಿ, ನಮಗೆ ಗೊತ್ತೇ ಹೊರತು ಇವ್ರುಗಳಿಗೆ ಹೆಂಗಿರ್ತಾರೆ ಗೊತ್ತಾ ಕಮೆಂಟ್ ಮಾಡೋರು. ಅವ್ರು ಸುಮ್ಮನೆ ಅವ್ರ ಪ್ರೊಫೈಲ್ ಟಿಕ್ ಮಾಡಿದ್ರೆ ಸಾಕು, ತೊಪ್ಪೆಗಳ ಥರ ಇರ್ತಾರೆ. ಅವರು ಫಿಟ್ನೆಸ್ ಬಗ್ಗೆ ಮಾತಾಡ್ತಾರೆ, ಅದೊಂದು ಸ್ವಲ್ಪ ಹರ್ಟ್ ಆಗುತ್ತೆ. ಸೊ ನೀವು ಹೆಂಗಿದ್ದೀರಾ ಅಂತ ನೋಡ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವ. ಸೊ ಗೊತ್ತೇ ಇಲ್ಲ ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತಂದಾಗ ಮಾತಾಡೋಕ್ಕೆ ಹೋಗ್ಬಾರ್ದು. ಈಗ ನಾನೇ ನನ್ನ ಗಂಡನ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಬಿಕಾಸ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ನಾನು ನೋಡಿದ್ದೀನಿ ಬಿಟ್ಟರೆ ಅವನು ಹೆಂಗೆ ಅಷ್ಟು ಬಾಡಿ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ ಅನ್ನೋದು ನನಗೂ ಇದ್ರವರೆಗೂ ಐಡಿಯಾ ಇಲ್ಲ. ಸೊ ಅದು ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಈಗ ನಮಗೂ ಹೇಳ್ತಾರೆ, ನೀವು ಇಷ್ಟು ವರ್ಷದಿಂದ ಹಿಂಗೆ ಮೇಂಟೈನ್ ಮಾಡ್ಕೊಂಬಂದಿದ್ರೆ. ನನ್ನ ಕಷ್ಟ ನನಗೆ ಗೊತ್ತು, ನಾನು ಹೆಂಗೆ ಮೇಂಟೈನ್ ಮಾಡ್ತೀನಿ, ಹೆಂಗೆ ಅದನ್ನು ಫಾಲೋ ಮಾಡ್ತೀನಿ ಅನ್ನೋದು. ಸೊ ಅವ್ರವ್ರಿಗೆ. ಬಟ್ ಅದು ಕಮೆಂಟ್ ಹಾಕೋದು ಒಂದು ಸೆಕೆಂಡ್ ಕೆಲಸ ಅಷ್ಟೇ. ಅದ್ರ ಹಿಂದೆ ಸ್ಟ್ರಗಲ್ ಎಷ್ಟಿರುತ್ತೆ ಹೇಳಿ ಅಲ್ವಾ, ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ, ಹಾಕ್ತಾರೆ. ಬಟ್ ನಾನು ಅರುಣ್ ಅದನ್ನೇ ಏನು ಮಾಡ್ತೀವಿ ಅಂದರೆ, ಅವನು ನನ್ನ ಥರನೇ ಬ್ಲಾಕ್ ಮಾಡ್ತೀವಿ ಅಷ್ಟೇ, ತಲೆನೇ ಕೆಡಿಸ್ಕೊಳ್ಳಲ್ಲ. ಕೆಲವರೆಲ್ಲ ತುಂಬ ಪುರ್ಸೋತಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ, ನಮಗೋಸ್ಕರ ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ಏನೋ ಹಾಕೋಕ್ಕೆ ಅಂತೇಳ್ಬಿಟ್ಟು ದೊಡ್ಡ ಜ್ಞಾನಿಗಳ ಥರ ಬರ್ತಾರೆ. ಬ್ಲಾಕ್ ಅಷ್ಟೆ. ಐ ವಿಲ್ ಅಗ್ರಿ ದಟ್ ಯು ಮ್ಯಾಮ್. ಬಿಕಾಸ್ ಯಾಕಂತಂದರೆ ಸಾಕಷ್ಟು ಜನ ಈಗ ಸೀರಿಯಲ್ ಶೂಟ್ ಅಂತ ಬರುತ್ತೆ, ಆ ಶೂಟ್ಸ್ ಕಡೆ, ಆ ಕ್ಯಾರೆಕ್ಟರ್ ಕಡೆ, ಅದ್ರಿಗೆ ಶಾಪಿಂಗು, ಔಟ್ಪುಟ್ಟು, ಆ ಸಿನಿ ಪ್ರೇಕ್ಷಕರನ್ನು ಒಂದು ಕಡೆ ಮತ್ತು ಕಿರುತೆರೆ ವೀಕ್ಷಕರನ್ನ ಒಂದು ಕಡೆ ಎಂಟರ್ಟೈನ್ ಮಾಡಬೇಕು ಅಂತಂದರೆ ಅದರಲ್ಲಿ ನಿಮ್ಮ ಪರ್ಸ್ನಲ್ ಲೈಫು ಇಷ್ಟೊಂದು ಗೊಂದಲಗಳ ಒಂದು ಜೀವನವನ್ನು ನಡೆಸಬೇಕು ಅಂತಂದಾಗ ನಮ್ಗೆ ಟೈಮೇ ಇರೋದಿಲ್ಲ. ಅಂಥದ್ರಲ್ಲಿ ಇನ್ನೊಂದು ವಿಚಾರವನ್ನು ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಒಂದು ವಿಷಯ ನಮಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಮಾತನಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು. ಬಿಕಾಸ್ ಯಾಕಂತಂದರೆ ಆ ಫಿಟ್ನೆಸ್ ಆಗಿ ಅವರು ಅಥ್ಲೆಟ್ ಆಗಿ ಇಷ್ಟು ವರ್ಷಗಳ ಕಾಲ ಅದೇ ಬಾಡಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಆ ಡೆಡಿಕೇಶನ್ಗೆ ಅವ್ರು ಹ್ಯಾಟ್ಸ್ ಆಫ್ ಹೇಳಬೇಕು ಹೊರತು ಅದರಲ್ಲೂ ಕೂಡ ಟೀಕೆಗಳನ್ನು ತಪ್ಪುಗಳನ್ನು ಹುಡುಕ್ಬಿಟ್ಟು ತಪ್ಪು ಇಲ್ಲ ಅಂತಂದ್ರೂ ಕೂಡ ತಪ್ಪನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಅಂದರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ಏನು ಅಂದರೆ, ಇವರು ಒಂಥರ ಚಂದ್ರನಲ್ಲೂ ಆ ಕಲೆಗಳನ್ನ ಹುಡುಕ್ತಾರೆ. ಸೊ ಆ ಥರ ಜನ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಚಂದ್ರನಲ್ಲಿ ಆಲ್ರೆಡಿ ಕಲೆ ಇದೆ. ಆ ಕಲೆ ಅಲ್ಲ, ಅದರಲ್ಲಿ ಇನ್ನೊಂದು ಕಲೆ ಇದೆ ಅಂತ ಹುಡ್ಕೋರೆ ನಮ್ಮ ಜನ. ಏನು ಮಾಡೋಕ್ಕಾಗಲ್ಲ. ಅಂಥವ್ರು ಸ್ವಲ್ಪ ಜನ ತುಂಬ್ಕೊಂಬಿಟ್ಟಿದ್ದಾರೆ. ಅವ್ರಿಗೆ ಮೋಸ್ಟ್ಲಿ ಅದು ಕಾಯಿಲೆ ಅನಿಸುತ್ತೆ. ಅಂದರೆ ಅವ್ರಿಗೆ ಆ ಥರ ಮಾಡಲಿಲ್ಲ ಅಂದರೆ ಅವತ್ತಿಂದು ಅವ್ರಿಗೆ ಡೇ ಪಾಸ್ ಆಗಲ್ಲ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಮಾಡ್ತಾರೆ. ಅಂಥವ್ರು ಏನು ಹೇಳೋಕ್ಕೆ ಇಷ್ಟಪಡುತ್ತೆ? ಅವ್ರ ಬಗ್ಗೆ ಮಾತಾಡೋದೇ ತಪ್ಪು ಮಂಜು. ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ಮಾತಾಡಿ ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ತಪ್ಪು ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಲೀಸ್ಟ್ ಬಾದರ್. ಎಸ್ ಮ್ಯಾಮ್, ಹೊಸ ವರ್ಷಕ್ಕೆ ಹೊಸ ಬಾಳಲ್ಲಿ ಏನೆಲ್ಲ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರಾ, ರೆಸೊಲ್ಯೂಷನ್ಸ್ ಅಂತ ಹೇಳ್ಬಿಟ್ಟು ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಹೊಸ ವರ್ಷ ಅಂದ ತಕ್ಷಣ? ಬಿಕಾಸ್ ಯಾಕಂದರೆ ಮದುವೆ ಆಫ್ಟರ್ ಮ್ಯಾರೇಜ್ ಅಂದಮೇಲೆ ಒಂದಷ್ಟು ನಿಮ್ಮ ಲೈಫ್ ಸ್ಟೈಲ್ ಮತ್ತು ಅವ್ರ ಲೈಫ್ ಸ್ಟೈಲಲ್ಲಿ ಒಂದಷ್ಟು ಚೇಂಜಸ್ ಬರುತ್ತೆ. ಸೊ ಏನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ? ಲೈಫ್ ಸ್ಟೈಲು ಈಗ ಅವ್ನು ಹೆಂಗಿದ್ದಾನೆ ಹಾಗೆ ನಾನು ಇಷ್ಟಪಟ್ಟಿದ್ದೀನಿ, ನಾನು ಹೆಂಗಿದ್ದೀನಿ ಅವ್ನು ಹಾಗೆ ಇಷ್ಟಪಟ್ಟಿರೋದು. ಸೊ ಅದನ್ನು ನಾವು ಚೇಂಜ್ ಮಾಡ್ಕೊಳ್ಳಲ್ಲ. ಅವ್ನ ಲೈಫಲ್ಲಿ ಅವ್ನ ಲೈಫ್ ಸ್ಟೈಲ್ ಹೆಂಗಿದೆ ಅದು ಹಾಗೆ ಹೋಗುತ್ತೆ, ನನ್ನ ಲೈಫ್ ಸ್ಟೈಲ್ ಹಾಗೆ ಹೋಗುತ್ತೆ. ಸೊ ಇಬ್ಬರೂ ಅದು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ. ಸೊ ಹಾಗಾಗಿ ಫಾರ್ ಗಾಡ್ ಗ್ರೇಸ್ ಇದು ತುಂಬ ಲಾಂಗ್ ವೇ ಹೋಗಲಿ ಅನ್ನೋದೇ ನನ್ನ ಒಂದು ಆಶಯ. ಯಾರದೇ ದೃಷ್ಟಿ ಬೀಳದೇ ಇರಲಿ ನಮ್ಮ ಮೇಲೆ ಅನ್ನೋದೊಂದು. ಸೊ ಖುಷಿಯಾಗಿದ್ದೀವಿ, ಮುಂದೆನೂ ಕೂಡ ಅಷ್ಟೇ ಖುಷಿಯಾಗಿರ್ತೀವಿ. ಸೊ ಅಷ್ಟೇ. ತುಂಬ ಖುಷಿ ಆಯಿತು ಮೇಡಮ್. ನನಗೂ ಕೂಡ ಒಂದಷ್ಟು
ಏನಂತಾರೆ ಅದನ್ನು ಒಂದಷ್ಟು ಸನ್ನಿವೇಶಗಳು ನೀವು ಹೇಳಿರುವಂತಹ ಮಾತುಗಳು ನನಗೂ ಇನ್ಸ್ಪಿರೇಷನ್ ಆಯಿತು, ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ. ಬಿಕಾಸ್ ಯಾಕಂತಂದರೆ ನಾನು ಆಗಲೇ ಹೇಳಿದ್ನಲ್ಲ, ಒಂದಷ್ಟು 7 ಇಯರ್ಸ್ ಆಗಿರ್ಬೋದು, ಅರ್ಥ ಮಾಡ್ಕೊಳ್ಳುವಂಥ ಬಾಂಡಿಂಗ್ ಆಗಿರ್ಬೋದು, ಆ ಥರದ್ದೆಲ್ಲನೂ ಕೂಡ ತುಂಬ ಖುಷಿ ಆಯಿತು. ನೀವು ಹೇಳ್ದಂಗ್ಲೇ ಯಾರ ದೃಷ್ಟಿನೂ ಕೂಡ ನಿಮ್ಮ ಜೋಡಿ ಮೇಲೆ ಬೀಳದೆ ಇರಲಿ. ನೆಟ್ಕೆ ಬಂತು ಬಿದ್ದಿದೆ ದೃಷ್ಟಿ ಎಲ್ಲ ತೂ ಹೋಗಲಿ. ತುಂಬ ಖುಷಿ ಆಯಿತು. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಇದೇ ರೀತಿ ಯಾವಾಗಲೂ ನಗ್ನಗ್ತಾ 106 ಕಾಲ ಸುಖವಾಗಿ ನಿಮ್ಮ ಪ್ಲ್ಯಾನ್ಸ್ ಏನೆಲ್ಲ ಇದೆಯೋ ಅದೆಲ್ಲ ಫುಲ್ಫಿಲ್ ಮಾಡಿಕೊಂಡು ಆ ದೇವರ ಆಶೀರ್ವಾದದಿಂದ ಚೆನ್ನಾಗಿರಿ, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮಂಜು ಅವರೇ, ಥ್ಯಾಂಕ್ ಯು. ಪಾಪ ನೀವು ತುಂಬ ಸಲ ಕೇಳಿದ್ರಿ, ಆದರೂ ಇವತ್ತು ಸಿಕ್ಕಾಕ್ಕೊಂಡೆ, ಬಿಟ್ಟಿಲ್ಲ. ಆದರೂ ಎಲ್ಲ ಬಾಯಿ ಬಿಡಿಸಿದ್ದೀರಾ. ಇದರಲ್ಲಿ ಎಲ್ಲೆಲ್ಲಿ ಏನೇನು ಟ್ರೋಲ್ ಆಗುತ್ತೋ ಗೊತ್ತಿಲ್ಲ, ಐ ಡೋಂಟ್ ನೋ. ಮಾಡ್ಕೊಳ್ಳೋವಂಥವ್ರು ಮಾತಾಡ್ತಿರ್ತಾರೆ, ನಮಗೇನು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅಷ್ಟೇ. ನಮಗೆ ನಮ್ಮ ಲೈಫಲ್ಲಿ ಬೇಕಾದಷ್ಟಿದೆ ಕೆಲಸಗಳು ಮಾಡುವಂಥದ್ದು, ಅದ್ರ ಕಡೆ ಗಮನ ಕೊಡೋಣ ಅಷ್ಟೇ. ಆಲ್ ದ ಬೆಸ್ಟ್ ಎಲ್ರಿಗೂ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಜೀವನದಲ್ಲಿ. ಆ ಭಗವಂತ ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡಲಿ, ಆರೋಗ್ಯ ಆಯಸ್ ಕೊಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೊಂದು ಪ್ರಾಮಿಸ್ ಮಾಡಬೇಕು. ಏನಂತ? ಈಗ 2026 ಇಬ್ಬರು ಕಪಲಾಗಿ ಬಂದು ಇಂಟರ್ವ್ಯೂ ಕೊಡ್ತೀನಿ ಅಂತ. ಇದು ಪ್ರಾಮಿಸು ಕೊಡಬೇಕಾ ಬಿಡವಾ? ಕಮಿಂಗ್ ಅಪ್ ನೆಕ್ಸ್ಟ್ ಎಪಿಸೋಡಲ್ಲಿ, ಮುಂದಿನ ಎಪಿಸೋಡ್ನಲ್ಲಿ ವೀಕ್ಷಿಸಿ. ಎಸ್ ಮ್ಯಾಮ್, ಊರ್ಮಿಳಾ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಟೀಮ್ನೆಲ್ಲ ಮಾತಾಡಿಸಿದಂತಹ ವಿಧಾನ ನಂಗೆ ತುಂಬ ಇಷ್ಟ ಆಯಿತು. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ನೀರಲು ಜೊತೆಯಲ್ಲಿ ಧಾರಾವಾಹಿಗೆ ಇಷ್ಟೆಲ್ಲ ಒಂದು ಪ್ರೀತಿ ತೋರಿಸಿ ಬಂದು ಇಂಟರ್ವ್ಯೂ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ. ಸಾಕಷ್ಟು ದಿನಗಳಾದಮೇಲೆ ನನಗೆ ಆ್ಯಂಕರಿಂಗ್ ಕಲೆನ ಹೊರಗೆ ಹಾಕೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ. ಟು ಬಿ ಆನೆಸ್ಟ್, ಥ್ಯಾಂಕ್ ಯು ಸೋ ಮಚ್ ಬಾಸ್ ಟಿವಿ. ಥ್ಯಾಂಕ್ ಯು ಮ್ಯಾಮ್, ಒಳ್ಳೆಯದಾಗಲಿ. ಇದಾಗಿತ್ತು ರಜನಿಯವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.